ಖಜಾನೆಯೇ ಖಾಲಿ ಆದರೂ ಕೂಡ ಆಡಂಬರ ಮಾತ್ರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರಕು. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಈ ಪ್ರಸ್ತಾವನೆಯನ್ನ ಕೊಟ್ಟಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಕ್ಕೆ ₹1 ದುಡ್ಡಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿಗೂ ಕೊಡಕ್ಕೆ ದುಡ್ಡಿಲ್ಲ. ಬಡಬಗ್ರಿಗೆ ಕೊಡಕ್ಕೆ ದುಡ್ಡಿಲ್ಲ. ಆದ್ರೆ ಶಾಸಕರ ಭವನ ನವೀಕರಣ ಮಾಡ್ಕೊಳ್ಳಕ್ಕೆ, ಸಿಎಂ ಮನೆ ನವೀಕರಣ ಮಾಡಕ್ಕೆ ದುಡ್ಡಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈಗ ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನ ನವೀಕರಣಕ್ಕೆ ಪ್ರಸ್ತಾವನೆ ಅಂತ ಅಂದ್ರೆ ಇದು ಮುಂದುವರಿತಾನೆ ಇದೆ. ಸರ್ಕಾರದ ಖಜಾನೆ ನಿಜಕ್ಕೂ ಖಾಲಿ ಆಗಿದೆಯಾ ಅಥವಾ ಇದೆಲ್ಲವೂ ನಾಟಕನ? ಜನ ಏನಂತ ತಿಳ್ಕೊಬೇಕಿದನ್ನ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜನರ ತೆರಿಗೆ ದುಡ್ಡು, ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಜನ ತೆರಿಗೆ ಕಟ್ಟುವಂತ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇದು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆಯಾ ಅನ್ನೋದು. ಯಾಕೆಂತಂದ್ರೆ ಶಾಸಕರ ಭವನದಲ್ಲಿ ಹೈ ಸೆಕ್ಯೂರಿಟಿ ನಡುವೆ, ಅತ್ಯಂತ ಭದ್ರತೆಯ ನಡುವೆ ಶಾಸಕರ ಭವನ ಇರುವಂತದ್ದು. ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರು ಕೂಡ ಅಲ್ಲಿ ಶಾಸಕ ಬಂದು ಪ್ರತಿನಿತ್ಯ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 234, 245, 246 ಶಾಸಕರ ಕೊಠಡಿ ಇರುವಂತದ್ದು. ಅಲ್ಲಿ ಎಲ್ಲಾ ಶಾಸಕರಿಗೆ ಕೊಠಡಿ ಕೂಡ ಏನು ಸೆಕ್ಯೂರಿಟಿ ಲಾಕರ್ ರೂಮ್, ಮತ್ತೊಂದ್ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತ ಡೋರು, ಇವೆಲ್ಲ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅದು 4.25 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಇದು ಏನ್ ಬೇಕಾಗಿತ್ತು ಅನ್ನುವಂಥದ್ದು. ಮತ್ತು ಜೊತೆಗೆ ಶಾಸಕರ ಭವನಕ್ಕೆ ಏನ್ ಇಷ್ಟೊಂದು ಸೆಕ್ಯೂರಿಟಿ ಇರೋ ಮಧ್ಯೆನೇ ಕೂಡ ಸೆಕ್ಯೂರಿಟಿ ಇರುವಂತ ಲಾಕರ್ ಏನ್ ಬೇಕಾಗಿತ್ತು? ಏನ್ ಬ್ಯಾಂಕ್ ಸಂಬಂಧಪಟ್ಟ ಏನಾದ್ರು ಕೂಡ ಇದೆಯಾ ಅಥವಾ ಏನಾದ್ರು ಬೇರೆ ಏನಾದ್ರು ಕೂಡ ವಸ್ತುಗಳು ಇರ್ತಾರ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಆಕ್ಷೇಪ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾವನೆ ಕೊಟ್ಟಿರುವಂತದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುವಂತ ಹಿನ್ನೆಲೆಯಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ದುಡ್ಡು ಅಂತ. ಈಗಲಾದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಖಜಾನೆಯೇ ಖಾಲಿ ಆದರೂ ಕೂಡ ಆಡಂಬರ ಮಾತ್ರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರಕು. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಈ ಪ್ರಸ್ತಾವನೆಯನ್ನ ಕೊಟ್ಟಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಕ್ಕೆ ₹1 ದುಡ್ಡಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿಗೂ ಕೊಡಕ್ಕೆ ದುಡ್ಡಿಲ್ಲ. ಬಡಬಗ್ರಿಗೆ ಕೊಡಕ್ಕೆ ದುಡ್ಡಿಲ್ಲ. ಆದ್ರೆ ಶಾಸಕರ ಭವನ ನವೀಕರಣ ಮಾಡ್ಕೊಳ್ಳಕ್ಕೆ, ಸಿಎಂ ಮನೆ ನವೀಕರಣ ಮಾಡಕ್ಕೆ ದುಡ್ಡಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈಗ ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನ ನವೀಕರಣಕ್ಕೆ ಪ್ರಸ್ತಾವನೆ ಅಂತ ಅಂದ್ರೆ ಇದು ಮುಂದುವರಿತಾನೆ ಇದೆ. ಸರ್ಕಾರದ ಖಜಾನೆ ನಿಜಕ್ಕೂ ಖಾಲಿ ಆಗಿದೆಯಾ ಅಥವಾ ಇದೆಲ್ಲವೂ ನಾಟಕನ? ಜನ ಏನಂತ ತಿಳ್ಕೊಬೇಕಿದನ್ನ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜನರ ತೆರಿಗೆ ದುಡ್ಡು, ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಜನ ತೆರಿಗೆ ಕಟ್ಟುವಂತ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇದು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆಯಾ ಅನ್ನೋದು. ಯಾಕೆಂತಂದ್ರೆ ಶಾಸಕರ ಭವನದಲ್ಲಿ ಹೈ ಸೆಕ್ಯೂರಿಟಿ ನಡುವೆ, ಅತ್ಯಂತ ಭದ್ರತೆಯ ನಡುವೆ ಶಾಸಕರ ಭವನ ಇರುವಂತದ್ದು. ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರು ಕೂಡ ಅಲ್ಲಿ ಶಾಸಕ ಬಂದು ಪ್ರತಿನಿತ್ಯ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 234, 245, 246 ಶಾಸಕರ ಕೊಠಡಿ ಇರುವಂತದ್ದು. ಅಲ್ಲಿ ಎಲ್ಲಾ ಶಾಸಕರಿಗೆ ಕೊಠಡಿ ಕೂಡ ಏನು ಸೆಕ್ಯೂರಿಟಿ ಲಾಕರ್ ರೂಮ್, ಮತ್ತೊಂದ್ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತ ಡೋರು, ಇವೆಲ್ಲ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅದು 4.25 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಇದು ಏನ್ ಬೇಕಾಗಿತ್ತು ಅನ್ನುವಂಥದ್ದು. ಮತ್ತು ಜೊತೆಗೆ ಶಾಸಕರ ಭವನಕ್ಕೆ ಏನ್ ಇಷ್ಟೊಂದು ಸೆಕ್ಯೂರಿಟಿ ಇರೋ ಮಧ್ಯೆನೇ ಕೂಡ ಸೆಕ್ಯೂರಿಟಿ ಇರುವಂತ ಲಾಕರ್ ಏನ್ ಬೇಕಾಗಿತ್ತು? ಏನ್ ಬ್ಯಾಂಕ್ ಸಂಬಂಧಪಟ್ಟ ಏನಾದ್ರು ಕೂಡ ಇದೆಯಾ ಅಥವಾ ಏನಾದ್ರು ಬೇರೆ ಏನಾದ್ರು ಕೂಡ ವಸ್ತುಗಳು ಇರ್ತಾರ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಆಕ್ಷೇಪ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾವನೆ ಕೊಟ್ಟಿರುವಂತದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುವಂತ ಹಿನ್ನೆಲೆಯಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ದುಡ್ಡು ಅಂತ. ಈಗಲಾದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಖಜಾನೆಯೇ ಖಾಲಿ ಆದರೂ ಕೂಡ ಆಡಂಬರ ಮಾತ್ರ ನಿಂತಿಲ್ಲ. ಸಿಎಂ ನಿವಾಸ ಆಯಿತು, ಈಗ ಶಾಸಕರ ಭವನದ ಸರಕು. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಈ ಪ್ರಸ್ತಾವನೆಯನ್ನ ಕೊಟ್ಟಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಕ್ಕೆ ₹1 ದುಡ್ಡಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿಗೂ ಕೊಡಕ್ಕೆ ದುಡ್ಡಿಲ್ಲ. ಬಡಬಗ್ರಿಗೆ ಕೊಡಕ್ಕೆ ದುಡ್ಡಿಲ್ಲ.
ಆದ್ರೆ ಶಾಸಕರ ಭವನ ನವೀಕರಣ ಮಾಡ್ಕೊಳ್ಳಕ್ಕೆ ಸಿಎಂ ಮನೆ ನವೀಕರಣ ಮಾಡಕ್ಕೆ ದುಡ್ಡಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈಗ ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನ ನವೀಕರಣಕ್ಕೆ ಪ್ರಸ್ತಾವನೆ ಅಂತ ಅಂದ್ರೆ ಇದು ಮುಂದುವರಿತಾನೆ ಇದೆ. ಸರ್ಕಾರದ ಖಜಾನೆ ನಿಜಕ್ಕೂ ಖಾಲಿ ಆಗಿದೆಯಾ ಅಥವಾ ಇದೆಲ್ಲವೂ ನಾಟಕನ? ಜನ ಏನಂತ ತಿಳ್ಕೊಬೇಕಿದನ್ನ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜನರ ತೆರಿಗೆ ದುಡ್ಡು, ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಜನ ತೆರಿಗೆ ಕಟ್ಟುವಂತ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇದು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆಯಾ ಅನ್ನೋದು. ಯಾಕೆಂತಂದ್ರೆ ಶಾಸಕರ ಭವನದಲ್ಲಿ ಸೆಕ್ಯೂರಿಟಿ ನಡುವೆ, ಅತ್ಯಂತ ಭದ್ರತೆಯ ನಡುವೆ ಶಾಸಕರ ಭವನ ಇರುವಂತದ್ದು. ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರು ಕೂಡ ಅಲ್ಲಿ ಶಾಸಕ ಬಂದ ಪ್ರತಿನಿತ್ಯ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 234, 245, 246 ಶಾಸಕರ ಕೊಠಡಿ ಇರುವಂತದ್ದು. ಅಲ್ಲಿ ಎಲ್ಲಾ ಶಾಸಕರಿಗೆ ಕೊಠಡಿ ಕೂಡ ಏನು ಸೆಕ್ಯೂರಿಟಿ ಲಾಕರ್, ಮತ್ತೊಂದ್ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತ ಡೋರು, ಇವೆಲ್ಲ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅದು 4.25 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಇದು ಏನ್ ಬೇಕಾಗಿತ್ತು ಅನ್ನುವಂಥದ್ದು. ಮತ್ತು ಜೊತೆಗೆ ಶಾಸಕರ ಭವನಕ್ಕೆ ಏನ್ ಇಷ್ಟೊಂದು ಸೆಕ್ಯೂರಿಟಿ ಇರೋ ಮಧ್ಯೆ ಕೂಡ ಸೆಕ್ಯೂರಿಟಿ ಇರುವಂತ ಲಾಕರ್ ಏನ್ ಬೇಕಾಗಿತ್ತು? ಏನ್ ಬ್ಯಾಂಕ್ ಸಂಬಂಧಪಟ್ಟಂತ ಏನಾದ್ರು ಕೂಡ ಇದೆಯಾ ಅಥವಾ ಏನಾದ್ರು ಬೇರೆ ಏನಾದ್ರು ಕೂಡ ವಸ್ತುಗಳು ಇರ್ತಾರ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಆಕ್ಷೇಪ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾವನೆ ಕೊಟ್ಟಿರುವಂತದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುವ ಹಿನ್ನೆಲೆಯಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸಾರ್ವಜನಿಕ ದುಡ್ಡು ಅಂತ. ಈಗಲಾದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಖಜಾನೆಯೇ ಖಾಲಿ ಆದ್ರೂ ಕೂಡ ಆಡಂಬರ ಮಾತ್ರ ನಿಂತಿಲ್ಲ. ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನದ ಸರಕು. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಈ ಪ್ರಸ್ತಾವನೆಯನ್ನ ಕೊಟ್ಟಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಕ್ಕೆ ₹1 ದುಡ್ಡಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿಗೂ ಕೊಡಕ್ಕೆ ದುಡ್ಡಿಲ್ಲ. ಬಡಬಗ್ರಿಗೆ ಕೊಡಕ್ಕೆ ದುಡ್ಡಿಲ್ಲ. ಆದ್ರೆ ಶಾಸಕರ ಭವನ ನವೀಕರಣ ಮಾಡ್ಕೊಳ್ಳಕ್ಕೆ, ಸಿಎಂ ಮನೆ ನವೀಕರಣ ಮಾಡಕ್ಕೆ ದುಡ್ಡಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈಗ ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನ ನವೀಕರಣಕ್ಕೆ ಪ್ರಸ್ತಾವನೆ ಅಂತ ಅಂದ್ರೆ ಇದು ಮುಂದುವರಿತಾನೆ ಇದೆ. ಸರ್ಕಾರದ ಖಜಾನೆ ನಿಜಕ್ಕೂ ಖಾಲಿ ಆಗಿದೆಯಾ ಅಥವಾ ಇದೆಲ್ಲವೂ ನಾಟಕನ? ಜನ ಏನಂತ ತಿಳ್ಕೊಬೇಕಿದನ್ನ? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜನರ ತೆರಿಗೆ ದುಡ್ಡು, ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಜನ ತೆರಿಗೆ ಕಟ್ಟುವಂತ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇದು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆಯಾ ಅನ್ನೋದು. ಯಾಕೆಂತಂದ್ರೆ ಶಾಸಕರ ಭವನದಲ್ಲಿ ಸೆಕ್ಯೂರಿಟಿ ನಡುವೆ, ಅತ್ಯಂತ ಭದ್ರತೆಯ ನಡುವೆ ಶಾಸಕರ ಭವನ ಇರುವಂತದ್ದು. ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರು ಕೂಡ ಅಲ್ಲಿ ಶಾಸಕ ಬಂದ ಪ್ರತಿನಿತ್ಯ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 234, 245, 246 ಶಾಸಕರ ಕೊಠಡಿ ಇರುವಂತದ್ದು. ಅಲ್ಲಿ ಎಲ್ಲಾ ಶಾಸಕರಿಗೆ ಕೊಠಡಿ ಕೂಡ ಏನು ಸೆಕ್ಯೂರಿಟಿ ಲಾಕರ್, ಮತ್ತೊಂದ್ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತ ಡೋರು, ಇವೆಲ್ಲ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅದು 4.25 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಇದು ಏನ್ ಬೇಕಾಗಿತ್ತು ಅನ್ನುವಂಥದ್ದು. ಮತ್ತು ಜೊತೆಗೆ ಶಾಸಕರ ಭವನಕ್ಕೆ ಏನ್ ಇಷ್ಟೊಂದು ಸೆಕ್ಯೂರಿಟಿ ಇರೋ ಮಧ್ಯೆ ಕೂಡ ಸೆಕ್ಯೂರಿಟಿ ಇರುವಂತ ಲಾಕರ್ ಏನ್ ಬೇಕಾಗಿತ್ತು? ಏನ್ ಬ್ಯಾಂಕ್ ಸಂಬಂಧಪಟ್ಟಂತ ಏನಾದ್ರು ಕೂಡ ಇದೆಯಾ ಅಥವಾ ಏನಾದ್ರು ಬೇರೆ ಏನಾದ್ರು ಕೂಡ ವಸ್ತುಗಳು ಇರ್ತಾರ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಆಕ್ಷೇಪ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾವನೆ ಕೊಟ್ಟಿರುವಂತದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುವ ಹಿನ್ನೆಲೆಯಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸಾರ್ವಜನಿಕ ದುಡ್ಡು ಅಂತ. ಈಗಲಾದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಖಜಾನೆಯೇ ಖಾಲಿ ಆದ್ರೂ ಕೂಡ ಆಡಂಬರ ಮಾತ್ರ ನಿಂತಿಲ್ಲ. ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನದ ಸರಕು. ಶಾಸಕರ ಭವನ ನವೀಕರಣಕ್ಕೆ ಸರ್ಕಾರ ಮುಂದಾಗಿದೆ. ಶಾಸಕರ ಭವನ ನವೀಕರಣಕ್ಕೆ 4,80,00,000 ರೂಪಾಯಿ ಖರ್ಚು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಕರ್ನಾಟಕ ವಿಧಾನಸಭಾ ಸಚಿವಾಲಯ ಈ ಪ್ರಸ್ತಾವನೆಯನ್ನ ಕೊಟ್ಟಿದೆ. ಇವರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಕ್ಕೆ ₹1 ದುಡ್ಡಿಲ್ಲ. ಅಲ್ಲಿ ಬೇರೆ ಬೇರೆ ಯಾವ್ಯಾವ ಕೆಲಸಗಳಿಗೂ ಕೊಡಕ್ಕೆ ದುಡ್ಡಿಲ್ಲ. ಬಡಬಗ್ರಿಗೆ ಕೊಡಕ್ಕೆ ದುಡ್ಡಿಲ್ಲ. ಆದ್ರೆ ಶಾಸಕರ ಭವನ ನವೀಕರಣ ಮಾಡ್ಕೊಳ್ಳಕ್ಕೆ, ಸಿಎಂ ಮನೆ ನವೀಕರಣ ಮಾಡಕ್ಕೆ ದುಡ್ಡಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈಗ ಸಿಎಂ ನಿವಾಸ ಆಯ್ತು, ಈಗ ಶಾಸಕರ ಭವನ ನವೀಕರಣಕ್ಕೆ ಪ್ರಸ್ತಾವನೆ ಅಂತ ಅಂದ್ರೆ ಇದು ಮುಂದುವರಿತಾನೆ ಇದೆ. ಸರ್ಕಾರದ ಖಜಾನೆ ನಿಜಕ್ಕೂ ಖಾಲಿ ಆಗಿದೆಯಾ ಅಥವಾ ಇದೆಲ್ಲವೂ ನಾಟಕನ? ಜನ ಏನಂತ ತಿಳ್ಕೊಬೇಕಿದನ್ನ?
ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ಜನರ ತೆರಿಗೆ ದುಡ್ಡು ಒಬ್ಬ ಸಾಮಾನ್ಯ ನಾಗರಿಕರು ಕೂಡ ಜನ ತೆರಿಗೆ ಕಟ್ಟುವಂತ ದುಡ್ಡನ್ನ ಈ ರೀತಿ ಪೋಲ್ ಮಾಡ್ತಾ ಇರುವಂತ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇದು ಸರ್ಕಾರ ಮತ್ತು ಅಧಿಕಾರಿಗಳು ಮತ್ತು ಆ ಸರ್ಕಾರದ ಮಟ್ಟದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಕಾರಣ ಆಗಿದೆಯಾ ಅನ್ನೋದು. ಯಾಕೆಂತಂದ್ರೆ ಶಾಸಕರ ಭವನದಲ್ಲಿ ಸೆಕ್ಯೂರಿಟಿ ನಡುವೆ ಅತ್ಯಂತ ಭದ್ರತೆಯ ನಡುವೆ ಶಾಸಕರ ಭವನ ಇರುವಂತದ್ದು. ಶಾಸಕರ ಭವನದಲ್ಲಿ ಎಲ್ಲಾ ಶಾಸಕರು ಕೂಡ ಅಲ್ಲಿ ಶಾಸಕ ಬಂದ ಪ್ರತಿನಿತ್ಯ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಸುಮಾರು 246 ಶಾಸಕರ ಕೊಠಡಿ ಇರುವಂತದ್ದು. ಅಲ್ಲಿ ಎಲ್ಲಾ ಶಾಸಕರಿಗೆ ಕೊಠಡಿ ಕೂಡ ಏನು ಸೆಕ್ಯೂರಿಟಿ ಲಾಕರ್, ಮತ್ತೊಂದ್ ಕಡೆ ಸೆಕ್ಯೂರಿಟಿ ಸಿಸ್ಟಮ್ ಇರುವಂತ ಡೋರು, ಇವೆಲ್ಲ ಅವಶ್ಯಕತೆ ಇತ್ತ ಅನ್ನುವಂಥದ್ದು. ಅದು 4.25 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇರುವಂತದ್ದು. ಇದು ಏನ್ ಬೇಕಾಗಿತ್ತು ಅನ್ನುವಂಥದ್ದು. ಮತ್ತು ಜೊತೆಗೆ ಶಾಸಕರ ಭವನಕ್ಕೆ ಏನ್ ಇಷ್ಟೊಂದು ಸೆಕ್ಯೂರಿಟಿ ಇರೋ ಮಧ್ಯೆನೇ ಕೂಡ ಸೆಕ್ಯೂರಿಟಿ ಇರುವಂತ ಲಾಕರ್ ಏನ್ ಬೇಕಾಗಿತ್ತು? ಏನ್ ಬ್ಯಾಂಕ್ ಸಂಬಂಧಪಟ್ಟ ಏನಾದ್ರು ಕೂಡ ಇದೆಯಾ, ಅಥವಾ ಏನಾದ್ರು ಬೇರೆ ಏನಾದ್ರು ಕೂಡ ವಸ್ತುಗಳು ಇರ್ತಾರ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು, ಆಕ್ಷೇಪ ವಿಚಾರ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಪ್ರಸ್ತಾವನೆ ಕೊಟ್ಟಿರುವಂತದ್ದು ಸಾರ್ವಜನಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗುವಂತ ಹಿನ್ನೆಲೆಯಲ್ಲಿ ದುಂದು ವೆಚ್ಚ ಮಾಡ್ತಾ ಇದ್ದಾರೆ ಸಾರ್ವಜನಿಕ ದುಡ್ಡು ಅಂತ. ಈಗಲಾದ್ರೂ ಕೂಡ ಅದನ್ನು ವಾಪಸ್ ತೆಗೆದುಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ವಿಜಯ್, ಡೀಟೇಲ್ಸ್ಗಾಗಿ.